ತನ್ನ ರೆಕ್ಕೆನ ಬಿಚ್ಚಿ ಆಕಾಶದಲ್ಲಿ ಇನ್ನೂ ಮೇಲ್ ಹೋಗಕ್ಕೆ ಶುರು ಮಾಡುತ್ತೆ. ಹಾಗೆ ಹದ್ದು ಮೇಲ್ಮೇಲೆ ಹಾರೋ ಹಾಗೆ ಪಾಪ ಕಾಗೆಗೆ ಉಸಿರಾಡೋಕೆ ಕಷ್ಟ ಆಗುತ್ತೆ. ಆಮೇಲೆ ಆಕ್ಸಿಜನ್ ಸಿಗ್ದೇನೆ ಕಾಗೆ ಸತ್ತು ಹೋಗಿ ನೆಲಕ್ಕೆ ಬೀಳುತ್ತೆ. ಈ ಕಥೆಯಲ್ಲಿ ನಾನು ಹದ್ದಿನಂತವನು, ನನ್ನ ಜೊತೆ ಸ್ಪರ್ಧೆ ಮಾಡಬೇಕು ಅಂದ್ಕೊಳ್ಳೋರು ಆ ಕಾಗೆ ಅಂತವ್ರು. ಹಾರೋದು ಬೆಳೆಯೋದ್ರ ಮೇಲೇನೆ ನನ್ನ ದೃಷ್ಟಿ ಇರುತ್ತೆ. ನನ್ನ ಮುಟ್ಬೇಕು ಅಂದ್ಕೊಳ್ಳೋರು ಕೆಳಗಡೆ ಬೀಳೋದು ಕಾಯಂ. ಈ ಸ್ಟೋರಿನ ನಾನು ಕೇಳಿದ್ದೀನಿ ಚಾಣಕ್ಯ. ಹದ್ದಿನ ಜೊತೆ ಹೋರಾಡಿದ್ರೆ ಕಾಗೆ ನೆಲಕ್ ಬೀಳತ್ತೆ ಅಲ್ವಾ? ಬಟ್ ಕಾಗೆ ಬದಲು ರಣಹದ್ದು ಸ್ಪರ್ಧೆ ಮಾಡಿದ್ರೆ ಹದ್ದಿನ ರೆಕ್ಕೆಗಿಂತ ರಣಹದ್ದಿನ ರೆಕ್ಕೆಗಳು ತುಂಬಾ ದೊಡ್ಡದು, ಬಲವೂ ಆಗಿರುತ್ತೆ. ತನ್ನ ಮೇಲೆ ಕೂತ್ಕೊಳ್ಳೋ ಚಾನ್ಸ್ನ ಕಾಗೆಗೆ ಹದ್ದು ಕೊಡುತ್ತೇನೋ, ಆದ್ರೆ ತನ್ನ ಕಡೆ ಕಣ್ಣೆತ್ತಿ ನೋಡೋ ಚಾನ್ಸ್ನ ಕೂಡ ರಣಹದ್ದು ಯಾವ ಪಕ್ಷಿಗೂ ಕೊಡಲ್ಲ. ಈ ಕತೆ ನಾನು ಎಲ್ಲೂ ಕೇಳಿಲ್ವಲ್ಲ. ಇದು ಕತೆ ಅಲ್ಲ, ಇದು ದಿವ್ಯನ್ ಜೀವನ. ನೈಸ್. ಹೌದು, ಈ ಪಾರ್ಕ್ ಅಲ್ದೇನೆ ನೀವು ಎಲ್ಲಿಗಾದ್ರೂ ಒಂಟಿಯಾಗಿ ಹೊರಗಡೆ ಬರ್ತೀರಾ? ಒಂಟಿಯಾಗಿ ಹೊರಗಡೆ ತಿರ್ಗಾಡೋದಕ್ಕೆ ನನಗೇನು ಭಯ ಇಲ್ಲ, ಆದ್ರೆ ಅದ್ರ ಅಗತ್ಯ ಕೂಡ ನನಗಿಲ್ಲ. ಮುಂದೆ ಬರ್ಬೋದೇನೋ. ಹೇಗ್ ಬರತ್ತೆ? ಏನಿದೆ, ನೀವ್ ಯಾರನ್ನಾದ್ರೂ ಲವ್ ಮಾಡ್ಬೋದು. ಆ ಪ್ರಿಯತಮನ್ನ ಕದ್ದು ಮುಚ್ಚಿ ಭೇಟಿ ಮಾಡಕ್ಕೋಸ್ಕರ ಹೊರಗಡೆ ಬರ್ಬೋದೇನೋ. ನೀವು ನನ್ನಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಇಟ್ಸ್ ಇಂಪಾಸಿಬಲ್. ಯಾಕೆ? ನೀವು ಹುಡುಗಿ ಅಲ್ವಾ? ಪ್ರೀತಿಲ್ ಬೀಳಲ್ವಾ? ಈ ಜೀವನದಲ್ಲಿ ನಾನ್ ಮಾಡ್ಬೇಕಾಗಿರೋ ಕೆಲ್ಸಗಳು ತುಂಬಾ ಇದೆ ಚಾಣಕ್ಯ. ಪ್ರೀತಿ ಕೂಡ ಜೀವನದಲ್ಲಿ ಒಂದ್ ಭಾಗನೇ. ಹೌದಾ ಚಾಣಕ್ಯ ಅವರೇ? ನೀವು ಕೌಟಿಲ್ಯನ್ ಹಾಗೆ ಅರ್ಥಶಾಸ್ತ್ರ ಹೇಳ್ತೀರಾ ಅನ್ಕೊಂಡ್ರೆ ಲವ್ ಗುರು ಹಾಗೆ ಪ್ರೇಮ ಪಾಠ ಹೇಳ್ತಿದ್ದೀರಲ್ಲ. ನಿಮಗೆ ಅಡ್ಡ ಬರ್ದಿರೋ ಹಾಗೆ ನನ್ನ ಡೈವರ್ಟ್ ಮಾಡ್ತಿದ್ದೀರಾ. ಏನು, ನನಗೆ ಅಡ್ಡ ಬರ್ಬೇಕು ಅಂತ ಫಿಕ್ಸ್ ಆಗಿದ್ದೀರಾ? ನಿನ್ನೆ ಟೆಂಡರ್ ಇಂದ ಡ್ರಾಪ್ ಆದ ಹಾಗೆ ಪ್ರತಿ ಸಲ ಮಿಸ್ ಆಗಲ್ಲ ಅಲ್ವಾ? ಯಾವತ್ತೂ ಒಂದಿನ ನಾವು ಸ್ಪರ್ಧೆ ಮಾಡ್ಬೇಕು. ಓಕೆ ಮಿಸ್ ದಿವ್ಯಾ ಜೈಸೂರ್ಯ, ಆಲ್ರೆಡಿ ಒಂದು ಬೊಕ್ಕೆ ಕೊಟ್ಟು ಹೇಳಿದ್ದೀನಿ. ಇವಾಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಆಲ್ ದ ಬೆಸ್ಟ್. ವಿಶ್ ಯು ದ ಸೇಮ್. ಬೈ ದ ವೇ, ನೀವು ತುಂಬಾ ಅಂದವಾಗಿದ್ದೀರಾ. ಈ ಮಾತನ್ನ ನಿಮ್ಮ ಹತ್ರ ತುಂಬಾ ಜನ ಹೇಳಿರ್ತಾರೆ ಅಲ್ವಾ? ಅಂದ ಇರೋ ಜಾಗದಲ್ಲೇ ಅಪಾಯ ಇರತ್ತೆ. ಮೇ ಬಿ ಈ ಮಾತನ್ನ ನಿಮ್ ಹತ್ರ ಯಾರು ಹೇಳಿರಲ್ಲ ಅಲ್ವಾ? ಯಾವಾಗ ನಾವು ಸಾವಿಗೆ ಮೋಸ ಮಾಡ್ತೀವೋ ಅವಾಗಿಂದನೇ ಸಾವು ನಮ್ಮನ್ನ ಹಿಂಬಾಲಿಸ್ತಾ ಇರತ್ತೆ. ಒಂದು ನೆನ್ಪಿಟ್ಕೋ ಅನಂತು, ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯ ಸೋಲೋದು ಸಾವಿನ ಮುಂದೆನೆ, ಪ್ರತಿ ಮನುಷ್ಯನ ಗೆಲ್ಲೋದು ಸಾವೇ. ಆ ಸಾವು ನಾನೇ. ಅದೇನು, ನೀವು ಮನುಷ್ಯರಲ್ವಾ? ಅಲ್ಲ, ನಾನು ಮನುಷ್ಯಳಲ್ಲ, ಮೃತ್ಯು ದೇವತೆ. ಓಕೆ ಮೇಡಮ್. ಹೌದು ಮೇಡಮ್, ದಿವ್ಯಾ ಚಾಣಕ್ಯನ್ ಮೀಟಿಂಗ್ ಹಿಂದೆ ಇರೋ ಅಸಲಿ ಮರ್ಮ ಏನು? 100 ಕೋಟಿ ಬರೋ ಟೆಂಡರ್ನ ಬೇಡ ಅನ್ಕೊಂಡು ದಿವ್ಯಾನ ಭೇಟಿ ಮಾಡಿದಾನೆ ಅಂದ್ರೆ ಅದನ್ನು ಮೀರಿ ಅವನು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಮತ್ತೆ ದಿವ್ಯಾ ಜೊತೆ ಒಂದಾಗೋದ್ರೆ ನಮ್ಮ ಜೊತೆ ಚಾಣಕ್ಯ ಕಟ್ಟಾದಾಗಲ್ವಾ ಮೇಡಮ್? ಅವರಿಬ್ರು ಒಂದಾಗೋದ್ರೆ ನಾವು ವೀಕ್ ಆದಾಗಲ್ವಾ ಮೇಡಮ್? ಅವಾಗ ದಿವ್ಯಾ ಸ್ಟ್ರೆಂತ್ ಜಾಸ್ತಿ ಆಗೋಗಿ ನಮ್ಮ ಬಲ ಕಡಿಮೆ ಆಗೋಗುತ್ತಲ್ಲ. ಹಾಗಾಗಲ್ಲ ಅನಂತ. ಒಂದು ವೇಳೆ ಹಾಗೆ ನಡೆದ್ರೆ ಅದನ್ನ ನಮಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ಳೋದು ಬಿಟ್ರೆ ಅವಳಿಗೆ ನಾವು ತಲೆ ಬಾಗ್ಸಲ್ಲ. ಅದು ನಿಜಾನೇ ಅನ್ಕೊಳ್ಳಿ. ಅಂದಾಗೆ ಮೇಡಮ್, ನಿಮ್ಗೊಂದು ವಿಷಯ ಹೇಳೋದು ಮರ್ತೋದೆ. ಏನು? ದಿವ್ಯಾ ಆ ನಾಣಿ ಮನೆಗೆ ಹೋಗ್ತಿದ್ದಾಳಂತೆ ಮೇಡಮ್. ಅವಳು ಅಲ್ಲಿಗೆ ಯಾಕೆ ಹೋಗ್ತಿದ್ದಾಳೆ? ರಾತ್ರಿ ಬಾಂಬ್ ಬ್ಲಾಸ್ಟ್ ಇಂದ ತಪ್ಪಿಸ್ಕೊಂಡ್ಲು ಅಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮನೆಯೆಲ್ಲ ಚೆಕ್ ಮಾಡಬೇಕು. ಖಂಡಿತವಾಗಿ ಹೋಗಿ.
ನಮ್ಮನೆ ಯಾಕೆ ಚೆಕ್ ಮಾಡ್ತಿದ್ದಾರೆ? ದಿವ್ಯಮ್ಮ ಇಲ್ಲಿಗೆ ಬರ್ತಿದ್ದಾಳೆ ಅಲ್ವೇನೆ ಮೀನಾಕ್ಷಿ? ದಿವ್ಯಮ್ಮ ಬಂದ್ರೆ ಮಾತ್ರ ಯಾಕೆ ಮನೆ ಚೆಕ್ ಮಾಡ್ಬೇಕು? ನಮ್ಮನೇಲಿ ಏನಿರುತ್ತೆ? ಸ್ವಂತ ಮನೇಲೆ ಬಾಂಬ್ ಇಟ್ಟಿದ್ರು. ಆ ನಿತ್ಯ ಅವರು ನಮ್ಮ ಮನೇಲಿ ಇಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹೌದು ರೀ, ಅವಳನ್ನ ನಿಜವಾಗ್ಲೂ ನಂಬಾರ್ದು. ಯಾವ ಮಟ್ಟಕ್ಕಾದ್ರೂ ಹೋಗ್ತಾಳೆ. ಅದಕ್ಕೆ ಇವರು ಚೆಕ್ ಮಾಡ್ತಿದ್ದಾರೆ. ಎಲ್ಲ ದಿವ್ಯಮ್ಮ ಸೇಫ್ಟಿಗೋಸ್ಕರನೇ ಅಲ್ವೇನೆ? ಆಲ್ ಕ್ಲಿಯರ್ ಸರ್. ಓಕೆ ಮ್ಯಾಮ್ ಬರ್ಬೋದು. ಓವರ್.